ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋ ಚಾಪ್ಟ್ರಲ್ಲಿ ಕಾಸ್ಟ್ ಆಫ್ ಡೆಟ್ಟನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಕಾಸ್ಟ್ ಆಫ್ ಡೆಟ್ಟಲ್ಲಿ ಎರಡು ಥರ ಬರುತ್ತೆ. ಡೆಟ್ ಮೀನ್ಸ್ ಡಿಬೆಂಚರ್, ಇರ್ರಿಡೀಮೇಬಲ್ ಡಿಬೆಂಚರ್ಸ್, ರಿಡೀಮೇಬಲ್ ಡಿಬೆಂಚರ್ಸ್. ನೋಡಿ, ಏನು ಡಿಬೆಂಚರ್ಸ್ ಅಂತಂದರೆ, ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ಕಂಪ್ನಿ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಬಂಡವಾಳದ ಅವಶ್ಯಕತೆ ಇರುತ್ತೆ. ಸೊ ಬೇಕಾಗಿರೋ ಬಂಡವಾಳನ್ನು ನಾವು ಸಾಲ ಮಾಡ್ಬೋದು, ಅಥವಾ ಶೇರ್ ಹೋಲ್ಡರ್ಸನ್ನು ಅಪ್ರೋಚ್ ಮಾಡ್ಬೋದು, ಅಥವಾ ಡಿಬೆಂಚರ್ ಹೋಲ್ಡರ್ಸನ್ನು ಅಪ್ರೋಚ್ ಮಾಡ್ಬೋದು. ಶೇರ್ ಹೋಲ್ಡರ್ಸ್ ಅಂದರೆ ಯಾರೇ ನಮ್ಮ ಕಂಪನಿಯ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರೆಲ್ಲ ಶೇರ್ ಹೋಲ್ಡರ್ಸ್ ಆಗ್ತಾರೆ. ಯಾರ್ಯಾರು ನಮ್ಮ ಕಂಪನಿಗೆ ಸಾಲ ಕೊಡ್ತಾರೋ ಅವರೆಲ್ಲ ಡಿಬೆಂಚರ್ ಹೋಲ್ಡರ್ಸ್ ಆಗ್ತಾರೆ. ಪಬ್ಲಿಕ್ ಬೇಕಾದರೂ ಸಾಲ ಕೊಡ್ಬೋದು, ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಮ್ಯೂಚುವಲ್ ಫಂಡು ಕಂಪನಿಗಳು ಅವ್ರು ಬೇಕಾದರೂ ಸಾಲ ಕೊಡ್ಬೋದು. ಸೊ ಯಾರ್ಯಾರು ಸಾಲ ಕೊಡ್ತಾರೋ ಅವರಿಗೆಲ್ಲ ಡಿಬೆಂಚರ್ ಹೋಲ್ಡರ್ಸ್ ಅಂತ ಅಂತೀವಿ. ಸೊ ನಮ್ಮ ಕಂಪನಿಯ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಶೇರ್ ಹೋಲ್ಡರ್ ಅಂತ ಅಂತೀವಿ. ನಮ್ಮ ಕಂಪನಿಯ ಡಿಬೆಂಚರ್ ಅಂದರೆ ನಮ್ಮ ಕಂಪ್ನಿಗೆ ಸಾಲ ಕೊಟ್ಟವರಿಗೆ ನಾವು ಡಿಬೆಂಚರ್ ಹೋಲ್ಡರ್ಸ್ ಅಂತ ಅಂತೀವಿ. ಸೊ ಏನು ರಿಟರ್ನ್ ಸಿಗುತ್ತೆ? ಶೇರ್ ಹೋಲ್ಡರ್ಸಿಗೆ ರಿಟರ್ನ್ ಆಗಿ ಡಿವಿಡೆಂಡ್ ಕೊಡಬೇಕು, ಡಿಬೆಂಚರ್ ಹೋಲ್ಡರ್ಸಿಗೆ ರಿಟರ್ನ್ ಆಗಿ ಇಂಟ್ರೆಸ್ಟ್, ಬಡ್ಡಿ ಕೊಡಬೇಕು. ಸೊ ನಿಮಗೆ ಕಾಸ್ಟ್ ಆಫ್ ಡೆಟ್ಟಲ್ಲಿ ಎರಡು ಕಾನ್ಸೆಪ್ಟ್ ಇದೆ: ಇರ್ರಿಡೀಮೇಬಲ್ ಡಿಬೆಂಚರ್ಸ್, ರಿಡೀಮೇಬಲ್ ಡಿಬೆಂಚರ್ಸ್. ಕಾಸ್ಟ್ ಆಫ್ ಡೆಟ್ ಅಂತಂದರೆ ಡಿಬೆಂಚರನ್ನು ಇಶ್ಯೂ ಮಾಡಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಖರ್ಚು ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಇದು ಆ್ಯಕ್ಚುಲಿ ಔಟ್ಡೇಟೆಡ್ ಕಾನ್ಸೆಪ್ಟ್, ಬಟ್ ಎಕ್ಸಾಮಿಗೆ ಕೇಳ್ತಾರೆ. ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಅಂತಂದರೆ, ನೀವು ಯಾರ ಹತ್ರ ಸಾಲ ತೊಗೊಂಡಿರ್ತೀರೋ ಅವ್ರಿಗೆ ಸಾಲ ವಾಪಸ್ ಕೊಡೋದೇ ಇಲ್ಲ, ಪ್ರತಿ ವರ್ಷ ಬಡ್ಡಿ ಮಾತ್ರ ಕೊಡ್ತಾ ಹೋಗ್ತೀರಾ. ಸೊ ಹಾಗೇನಾರು ಇದ್ದರೆ ಯಾರು ನಮ್ಮ ಕಂಪ್ನಿಗೆ ಸಾಲ ಕೊಡ್ತಾರಾ? ಯಾರೂ ಕೂಡ ಸಾಲ ಕೊಡಲ್ಲ. ಇದು ಇಂಡಿಯಾದಲ್ಲಿ ಇರ್ರಿಡೀಮೇಬಲ್ ಡಿಬೆಂಚರ್ಸನ್ನು ಇಶ್ಯೂ ಮಾಡಲಿಕ್ಕಾಗಲ್ಲ. ರಿಡೀಮೇಬಲ್ ಡಿಬೆಂಚರ್ಸನ್ನು ಮಾತ್ರ ಇಶ್ಯೂ ಮಾಡ್ಬೋದು. ರಿಡೀಮೇಬಲ್ ಡಿಬೆಂಚರ್ಸ್ ಅಂತಂದರೆ ಯಾರ್ಯಾರು ನಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ, ಸಾಲ ಕೊಟ್ಟಿರ್ತಾರೋ ಅವರಿಗೆ ನಾವು ವಾಪಸ್ ಕೊಡಬೇಕು. ನಾವು ವಾಪಸ್ ಕೊಡ್ತೀವಿ ಅಂತಂದರೆ ಮಾತ್ರ ನಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾವು ವಾಪಸ್ಸೇ ಕೊಡಲ್ಲ ಅಂತಂದರೆ ಯಾಕೆ ನಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಸೊ ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಅಂತಂದರೆ ವಾಪಸ್ ಕೊಡದೇ ಇರೋವಂಥ ಡಿಬೆಂಚರ್ಸ್. ರಿಡೀಮೇಬಲ್ ಡಿಬೆಂಚರ್ಸ್ ಅಂತಂದರೆ ನಾವು ಒಂದು 10 ವರ್ಷ, 15 ವರ್ಷ, 20 ವರ್ಷ ಆದಮೇಲೆ ವಾಪಸ್ ಕೊಡಬೇಕು. ಯೂಶ್ವಲಿ ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಅಂತಂದರೆ, ಮ್ಯಾಕ್ಸಿಮಮ್ ಟೈಮು 10 ವರ್ಷದಲ್ಲಿ ನಾವು ಅಮೌಂಟನ್ನು ವಾಪಸ್ ಕೊಡಬೇಕು. ಸೊ ಪ್ರತಿ ವರ್ಷ ಬಡ್ಡಿ ಕೊಡಬೇಕು ಅವರಿಗೆ. 10 ವರ್ಷ ಆದಮೇಲೆ ಪ್ರಿನ್ಸಿಪಲ್ ಅಮೌಂಟನ್ನು ವಾಪಸ್ ಕೊಡಬೇಕು. ಬಟ್ ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿ ಆಗಿದ್ದರೆ 30 ವರ್ಷ ಟೈಮ್ ಇದೆ, 30 ವರ್ಷದೊಳಗಡೆ ವಾಪಸ್ ಕೊಡಬೇಕು. ಇರ್ರಿಡೀಮೇಬಲ್ ಡಿಬೆಂಚರ್ಸ್ ನಮ್ಮ ಇಂಡಿಯಾದಲ್ಲಿ ಅಲೋ ಇಲ್ಲ. ನಾವು ಸಾಲ ತೊಗೊಳ್ಳೋದು ಲೈಫ್ ಲಾಂಗ್ ಬಡ್ಡಿ ಕೊಡ್ತಾನೆ ಇರ್ತೀವಿ, ಸಾಲ ವಾಪಸ್ ಕೊಡಲ್ಲ ಅಂತಂದರೆ ಯಾರೂ ಕೂಡ ಒಪ್ಪಲ್ಲ. ಸೊ ಹಾಗಾಗಿ ಇಂಡಿಯಾದಲ್ಲಿ ಇದು ಅಲೋ ಇಲ್ಲ. ಬಟ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳೋದ್ರಿಂದ ನಾನು ಇವತ್ತು ಈ ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ. ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಅಂತಂದರೆ, ನೀವು ನಿಮ್ಮ ಕಂಪ್ನಿಯಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅವರಿಗೆ ಲೈಫ್ ಲಾಂಗ್ ಬಡ್ಡಿ ಕೊಡ್ತಾ ಹೋಗ್ತೀರಾ. ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಕೊಡಬೇಕು, ಡಿಬೆಂಚರ್ ಹೋಲ್ಡರ್ಸಿಗೆ ಬಡ್ಡಿ ಕೊಡಬೇಕು. ಬಟ್ ಶೇರ್ ಹೋಲ್ಡರ್ಸಿಗೆ ವೋಟಿಂಗ್ ರೇಟ್ಸ್ ಇರುತ್ತೆ, ಡಿಬೆಂಚರ್ ಹೋಲ್ಡರ್ಸಿಗೆ ವೋಟಿಂಗ್ ರೇಟ್ಸ್ ಇರಲ್ಲ. ದೆನ್ ಕಂಪ್ನಿ ಏನಾದರೂ ಕ್ಲೋಸ್ ಆದರೆ, ಕಂಪ್ನಿ ಮುಚ್ಚೋದ್ರೆ ಫಸ್ಟ್ ಯಾವಾಗಲೂ ಯಾರಿಗೆ ಪೇಮೆಂಟ್ ಮಾಡ್ತಾರೆ ಅಂತಂದರೆ ಡಿಬೆಂಚರ್ ಹೋಲ್ಡರ್ಸಿಗೆ ಫಸ್ಟ್ ಪೇಮೆಂಟ್ ಮಾಡ್ತಾರೆ. ಸೊ ಡಿಬೆಂಚರ್ ಹೋಲ್ಡರ್ಸಿಗೆ ಪೇಮೆಂಟ್ ಮಾಡಿ ಕಂಪ್ನಿಲಿ ಅಮೌಂಟ್ ಉಳಿದ್ರೆ ಮಾತ್ರ ಶೇರ್ ಹೋಲ್ಡರ್ಸಿಗೆ ಅಮೌಂಟ್ ಸಿಗುತ್ತೆ. ಸೊ ಅದರದ್ದೇ ಆದ ಅಡ್ವಾಂಟೇಜಸ್ಸು ಶೇರ್ ಹೋಲ್ಡರ್ಸಿಗೂ ಸಿಗುತ್ತೆ, ಡಿಬೆಂಚರ್ ಹೋಲ್ಡರ್ಸಿಗೂ ಸಿಗುತ್ತೆ. ನಾನು ಹೆಚ್ಚಿಗೆ ಥಿಯರಿ ಆಸ್ಪೆಕ್ಟ್ಸ್ನ ನಿಮಗೆ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ. ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನೋಡಿ, ಆಕಾಶ್ ಲಿಮಿಟೆಡ್ ಇಶ್ಯೂಸ್ 60,000 7% ಡಿಬೆಂಚರ್ಸ್ ಆಫ್ ₹100 each at a premium of 10%. ಟ್ಯಾಕ್ಸ್ ರೇಟ್ is 50%. ಕಂಪ್ಯೂಟ್ ದ ಕಾಸ್ಟ್ ಆಫ್ ಡೆಟ್. ಆಕಾಶ್ ಅನ್ನೋ ಕಂಪ್ನಿಯವರು 60,000 ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಆ ಡಿಬೆಂಚರ್ಸಿನ ಫೇಸ್ ವ್ಯಾಲ್ಯೂ ಎಷ್ಟು ಅಂತಂದರೆ ₹100 ಇದೆ. ಪ್ರೀಮಿಯಮಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ರೇಟ್ 50% ಇದೆ. ಕಂಪ್ಯೂಟ್ ದ ಕಾಸ್ಟ್ ಆಫ್ ಡೆಟ್ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನಲ್ಲಿ ಎಲ್ಲೂ ಕೂಡ ರಿಡೀಮೇಬಲ್ ಅನ್ನೋ ವರ್ಡ್ ಇಲ್ಲ. ರಿಡೀಮೇಬಲ್ ಅನ್ನೋ ವರ್ಡ್ ಇರಲಿಲ್ಲ ಅಂತಂದರೆ ಅದು ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಅಂತ. ಸೊ ಫಾರ್ಮುಲಾ ಏನು ಅಂತಂದರೆ, ಕಾಸ್ಟ್ ಆಫ್ ಡೆಟ್ಟಿಗೆ ಫಾರ್ಮುಲಾ I/NP into 1 - T. ಸೊ I ಫಾರ್ ಇಂಟ್ರೆಸ್ಟ್. ಇಲ್ಲಿ I ಅಂದರೆ ಇಂಟ್ರೆಸ್ಟ್, NP ಅಂದರೆ ನೆಟ್ ಪ್ರೊಸೀಡಿಂಗ್ಸ್. ನಾನು ಬರ್ಕೊಳ್ತಾ ಇದ್ದೀನಿ. I ಈಕ್ವಲ್ಸ್ ಇಂಟ್ರೆಸ್ಟ್, NP ಈಕ್ವಲ್ಸ್ ನೆಟ್ ಪ್ರೊಸೀಡಿಂಗ್ಸ್. ಸೊ ಫಾರ್ಮುಲಾ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಮತ್ತು ನೆಟ್ ಪ್ರೊಸೀಡಿಂಗ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. T ಮೀನ್ಸ್ ಟ್ಯಾಕ್ಸ್ ರೇಟ್. ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಟ್ಯಾಕ್ಸ್ ರೇಟ್ ಎಷ್ಟು ಅಂತ ಕೊಟ್ಟಿದ್ದಾರೆ, 50% ಅಂತ ಕೊಟ್ಟಿದ್ದಾರೆ. ಟ್ಯಾಕ್ಸ್ ರೇಟ್ ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ /100 ಮಾಡಿ ಬರ್ಕೊಳ್ಬೇಕು. 50% ಕೊಟ್ಟಿದ್ದಾರೆ, ಸೊ ದಟ್ ಈಸ್ 50/100. ಸೊ ಟ್ಯಾಕ್ಸ್ ರೇಟ್ ಏನಾಗುತ್ತೆ ಅಂತಂದರೆ 0.50 ಆಗುತ್ತೆ. ಸೊ ನಾವೀಗ ಐ ಅಥವಾ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ನೋಡಿ, ಯಾವಾಗಲೂ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡೋದು ಫೇಸ್ ವ್ಯಾಲ್ಯೂ ಮೇಲೆ.
ಕಂಪ್ನಿಯವರು ಎಷ್ಟು ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಅದನ್ನು ಫಸ್ಟ್ ಬರ್ಕೊಳ್ಬೇಕು. ಕಂಪ್ನಿಯವರು 60,000 ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಅದ್ರ ಫೇಸ್ ವ್ಯಾಲ್ಯೂ ಎಷ್ಟಿದೆ, ಆ ಡಿಬೆಂಚರ್ಸಿನ ಮುಖಬೆಲೆ ಎಷ್ಟಿದೆ, 100 ರೂಪಾಯಿ ಇದೆ. ಪ್ರತಿ ವರ್ಷ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಕೊಡ್ತಾರೆ, 7% ಬಡ್ಡಿ ಕೊಡ್ತಾರೆ. ಸೊ ಇವಿಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ಬರುವಂಥದ್ದೇ ಇಂಟ್ರೆಸ್ಟ್ ಆಗುತ್ತೆ. ಫಸ್ಟು ಎಷ್ಟು ಡಿಬೆಂಚರ್ಸ್ ಇದೆ ಅನ್ನೋದನ್ನು ಬರ್ಕೊಳ್ಬೇಕು. ಎಷ್ಟು ಡಿಬೆಂಚರ್ಸ್ ಇದೆ, 60,000 ಡಿಬೆಂಚರ್ಸ್ ಇದೆ. ದೆನ್ ಅದ್ರ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ಬರ್ಕೊಳ್ಬೇಕು. ಫೇಸ್ ವ್ಯಾಲ್ಯೂ 100 ಇದೆ. ದೆನ್ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಕೊಡ್ತಾ ಇದ್ದಾರೆ ಅನ್ನೋದು ಬರ್ಕೊಳ್ಬೇಕು. ಎಷ್ಟು ಪರ್ಸೆಂಟೇಜ್ ಬಡ್ಡಿ ಕೊಡ್ತಾ ಇದ್ದಾರೆ, 7% ಬಡ್ಡಿ ಕೊಡ್ತಾ ಇದ್ದಾರೆ. ಸೊ ಇವಿಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. 60,000 ಇಂಟು 100 ಇಂಟು 7%. ಇವಿಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ಬರುವಂಥದ್ದೇ ಇಂಟ್ರೆಸ್ಟ್. ಸೊ ದ ಇಂಟ್ರೆಸ್ಟ್ ಈಸ್ 4,20,000. ಪ್ರತಿ ವರ್ಷ 4,20,000 ರೂಪಾಯಿ ಬಡ್ಡಿ ಕೊಡಬೇಕಾಗತ್ತೆ. ಇದು ಇಂಟ್ರೆಸ್ಟ್. ನೆಕ್ಸ್ಟ್ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನೆಟ್ ಪ್ರೊಸೀಡಿಂಗ್ಸ್. ಕಂಪ್ನಿಗೆ ಟೋಟಲ್ ಆಗಿ ಸಾಲವಾಗಿ ಎಷ್ಟು ಅಮೌಂಟ್ ಸಿಕ್ಕಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಅಮೌಂಟ್ ಸಿಕ್ಕಿದೆ, ಸೇಮ್ ಅದೇ ಥರನೇ ಎಷ್ಟು ಡಿಬೆಂಚರ್ಸ್ ಇದೆ ಅನ್ನೋದನ್ನು ಫಸ್ಟ್ ಬರ್ಕೊಳ್ಬೇಕು. 60,000 ಡಿಬೆಂಚರ್ಸ್ ಇದೆ ಇಂಟು ಅದೇ ಥರನೇ ಫೇಸ್ ವ್ಯಾಲ್ಯೂ ಬರ್ಕೊಳ್ಬೇಕು. ಫೇಸ್ ವ್ಯಾಲ್ಯೂ ಎಷ್ಟಿದೆ, 100 ಇದೆ. ನೋಡಿ ಇಲ್ಲಿ ಸುಮಾರು ಕೇಸ್ ಬರುತ್ತೆ. ಪಾರಲ್ಲಿ ಇಶ್ಯೂ ಮಾಡ್ತಾ ಇದ್ದಾರಾ, ಡಿಸ್ಕೌಂಟಲ್ಲಿ ಇಶ್ಯೂ ಮಾಡ್ತಾ ಇದ್ದಾರಾ, ಪ್ರೀಮಿಯಮಲ್ಲಿ ಇಶ್ಯೂ ಮಾಡ್ತಿದ್ದಾರಾ ಅಂತ. ಏನಾದರೂ ನಮ್ಮ ಕಂಪ್ನಿ ತುಂಬ ಚೆನ್ನಾಗಿದೆ, ನಮ್ಮ ಕಂಪ್ನಿಗೆ ಒಳ್ಳೆ ನೇಮ್ ಇದೆ ಅಂತಂದರೆ ನಾವು ಡಿಬೆಂಚರ್ ಇಶ್ಯೂ ಮಾಡ್ತಿದ್ದೀವಿ ಅಂತಂದಾಗ ಹೈ ಡಿಮ್ಯಾಂಡ್ ಇರುತ್ತೆ. ಹೈ ಡಿಮ್ಯಾಂಡ್ ಇದ್ದಾಗ ಏನು ಮಾಡ್ತೀವಿ, ನಾವು ಏನು ಫೇಸ್ ವ್ಯಾಲ್ಯೂ ಇಟ್ಟಿರ್ತಾರೋ ಅದಕ್ಕಿಂತ ಜಾಸ್ತಿ ರೇಟಿಗೆ ಕೊಡ್ತೀವಿ. ಜಾಸ್ತಿ ರೇಟಿಗೆ ಕೊಟ್ಟರೆ ಅದಕ್ಕೆ ಪ್ರೀಮಿಯಮ್ ಅಂತ ಅಂತೀವಿ. ಒಂದು ವೇಳೆ ನಮ್ಮ ಕಂಪ್ನಿಯ ಡಿಬೆಂಚರ್ಸಿಗೆ ಡಿಮ್ಯಾಂಡೇ ಇರಲಿಲ್ಲ ಅಂತಂದರೆ, ಹೆಚ್ಚಿಗೆ ಯಾರೂ ಅಪ್ಲೈ ಮಾಡಲಿಲ್ಲ ಅಂತಂದರೆ, ನಾವು ಅಪ್ಲೈ ಮಾಡ್ತಿರ್ಲಿಲ್ಲ ಅಂತಂದರೆ ನಾವು ಅದಕ್ಕೆ ಡಿಬೆಂಚರ್ ಹೋಲ್ಡರ್ಸನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಕಮ್ಮಿ ರೇಟಲ್ಲಿ ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತೀವಿ. ಆವಾಗ ಅದಕ್ಕೆ ಡಿಸ್ಕೌಂಟ್ ಅಂತ ಅಂತೀವಿ. ಕೆಲವೊಂದು ಕೇಸ್ನಲ್ಲಿ ನಿಮಗೆ ಮಾಡ್ರೇಟ್ ಡಿಮ್ಯಾಂಡ್ ಇದ್ದಾಗ, ಜಾಸ್ತಿ ಡಿಮ್ಯಾಂಡು ಇರಲ್ಲ, ಕಮ್ಮಿ ಡಿಮ್ಯಾಂಡು ಇರಲ್ಲ, ಆವಾಗ ಏನು ರೇಟ್ ಇರುತ್ತೋ ಅದೇ ರೇಟಿಗೆ ಇಶ್ಯೂ ಮಾಡ್ತೀವಿ. ಸೊ ಅದೇ ರೇಟಿಗೆ ಇಶ್ಯೂ ಮಾಡಿದಾಗ ಆವಾಗ ಪಾರ್ ಅಂತ ಅಂತೀವಿ. ನೋಡಿ, ಮೂರು ಸಿಚುವೇಶನ್ ಬರುತ್ತೆ. ಹೈ ಡಿಮ್ಯಾಂಡ್ ಇದ್ದಾಗ ಪ್ರೀಮಿಯಮಲ್ಲಿ ಇಶ್ಯೂ ಮಾಡ್ತೀವಿ, ಲೋ ಡಿಮ್ಯಾಂಡ್ ಇದ್ದಾಗ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡ್ತೀವಿ, ಮಾಡ್ರೇಟ್ ಡಿಮ್ಯಾಂಡ್ ಇದ್ದಾಗ ಫೇಸ್ ವ್ಯಾಲ್ಯೂಯಲ್ಲೇ ಇಶ್ಯೂ ಮಾಡ್ತೀವಿ. ಸೊ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ರೆ ಕಂಪನಿಗೆ ಲಾಸ್ ಆಗುತ್ತೆ. ಪಾರಲ್ಲಿ ಇಶ್ಯೂ ಮಾಡಿದ್ರೆ ಪ್ರಾಫಿಟು ಆಗಲ್ಲ, ಲಾಸು ಆಗಲ್ಲ. ಬಟ್ ಏನಾದರೂ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ರೆ ಕಂಪನಿಗೆ ಪ್ರಾಫಿಟ್ ಆಗುತ್ತೆ. ಸೊ ಕ್ವಶನಲ್ಲಿ ಏನಾದರೂ ಪ್ರೀಮಿಯಮ್ ಅಂತ ಕೊಟ್ಟಿದ್ದರೆ ಫೇಸ್ ವ್ಯಾಲ್ಯೂಗೆ ಆ್ಯಡ್ ಮಾಡಬೇಕು. ಡಿಸ್ಕೌಂಟ್ ಅಂತ ಕೊಟ್ಟರೆ ಫೇಸ್ ವ್ಯಾಲ್ಯೂಯಲ್ಲಿ ಲೆಸ್ ಮಾಡಬೇಕು. ನೋಡಿ, ಈ ಪ್ರಾಬ್ಲಮಲ್ಲಿ ಫೇಸ್ ವ್ಯಾಲ್ಯೂ 100 ಇತ್ತು, ಆ 100 ಬರ್ಕೊಂಡಿದ್ದೀವಿ. ಪ್ರೀಮಿಯಮ್ ಅಂತ ಇದ್ದರೆ ನಾವು ಫೇಸ್ ವ್ಯಾಲ್ಯೂಗೆ ಆ್ಯಡ್ ಮಾಡಬೇಕು. ಎಕ್ಸ್ಟ್ರಾ ಪ್ರೀಮಿಯಮ್ ಮೀನ್ಸ್ ಎಕ್ಸ್ಟ್ರಾ ಅಮೌಂಟ್ ಸಿಗ್ತಾ ಇದೆ. ಎಕ್ಸ್ಟ್ರಾ ಎಷ್ಟು ಪರ್ಸೆಂಟೇಜ್ ಅಮೌಂಟ್ ಸಿಗ್ತಾ ಇದೆ, 10% ಎಕ್ಸ್ಟ್ರಾ ಅಮೌಂಟ್ ಸಿಗ್ತಾ ಇದೆ. ಸೊ 100 ರೂಪಾಯಿ ಫೇಸ್ ವ್ಯಾಲ್ಯೂ ಇತ್ತು. ಸೊ 60,000 ಇಂಟು 100 ರೂಪಾಯಿ ಫೇಸ್ ವ್ಯಾಲ್ಯೂ ಇತ್ತು, ಎಕ್ಸ್ಟ್ರಾ 10% ಸಿಗ್ತಾ ಇದೆ. ಸೊ 100 ಪ್ಲಸ್ ಸಿಂಬಲ್ 10% ಸಿಂಬಲ್, ಅಲ್ಲಿಗೆ ನಮಗೆ 110 ರೂಪಾಯಿ ಸಿಕ್ಕಿದೆ. ಸೊ ಟೋಟಲ್ ಆಗಿ ಸಿಕ್ಕಿರುವಂಥ ಅಮೌಂಟ್ ಎಷ್ಟು, 60,000 ಡಿಬೆಂಚರ್ಸ್ ಇದೆ ಇಂಟು 110. 60,000 ಇಂಟು 110 ಮಾಡಿದಾಗ 66 lakh ಅಮೌಂಟ್ ಸಿಕ್ಕಿದೆ. ಸೊ ಈ ಥರದಲ್ಲಿ ಕಂಪ್ನಿಗೆ ಎಷ್ಟು ಅಮೌಂಟ್ ಸಿಕ್ಕಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫಸ್ಟು ನಂಬರ್ ಆಫ್ ಡಿಬೆಂಚರ್ಸ್ ಬರ್ಕೊಳ್ಬೇಕು ಇಂಟು ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಎಷ್ಟಿದೆ, ಫೇಸ್ ವ್ಯಾಲ್ಯೂ 100 ಇದೆ. ಸೊ ಏನಕ್ಕೆ ಆ್ಯಡ್ ಮಾಡಿರೋದು, ಪ್ರೀಮಿಯಮ್ ಅಂತಿದ್ರೆ ಆ್ಯಡ್ ಮಾಡಬೇಕು, ಡಿಸ್ಕೌಂಟ್ ಅಂತಿದ್ರೆ ಲೆಸ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಪ್ರೀಮಿಯಮ್ ಇದೆ, 10% ಪ್ರೀಮಿಯಮ್ ಇದೆ. 100 ಪ್ಲಸ್ 10% ಮಾಡಿದಾಗ 110 ಬಂತು. ಸೊ 60,000 ಇಂಟು 110 ಮಾಡಿದಾಗ 66 lakh ಆಯಿತು. ಕ್ವಶನಲ್ಲಿ ಏನಾದರೂ ಫ್ಲೋಟೇಷನ್ ಚಾರ್ಜಸ್ ಅಂತ ಏನಾದರೂ ಕೊಟ್ಟಿದ್ದರೆ ಅದನ್ನು ಈ ಅಮೌಂಟಲ್ಲಿ ಲೆಸ್ ಮಾಡಬೇಕಾಗತ್ತೆ. ಫ್ಲೋಟೇಷನ್ ಚಾರ್ಜಸ್ ಅಂದರೆ ನೋಡಿ, ಈಗ 60,000 ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಿದ್ದಾರೆ. 100 ರೂಪಾಯಿ ಇತ್ತು, ಹೈ ಡಿಮ್ಯಾಂಡ್ ಇದ್ದಿದ್ದರಿಂದ 10% ಜಾಸ್ತಿ ಮಾಡಿದ್ದಾರೆ, 110 ರೂಪಾಯಿ ಇಟ್ಟಿದ್ದಾರೆ. ಸೊ ಕಂಪ್ನಿ ಟೋಟಲ್ ಆಗಿ ಎಷ್ಟು ಅಮೌಂಟ್ ಸಿಕ್ಕಿದೆ, 66 ಲಕ್ಷ ರೂಪಾಯಿ ಸಿಕ್ಕಿದೆ. ಸೊ ಈ 66 ಲಕ್ಷ ರೂಪಾಯಲ್ಲಿ ಏನಾದರೂ ಒಂದು 6 ಲಕ್ಷ ರೂಪಾಯಿ ಲೀಗಲ್ ಫೀಸಾ, ರಿಜಿಸ್ಟ್ರೇಷನ್ ಫೀಸ್ ಆಗಿದ್ದರೆ ಕಂಪ್ನಿಗೆ ಉಳಿಯೋದೆಷ್ಟು, 66 ಲಕ್ಷದಲ್ಲಿ 6 ಲಕ್ಷ ರೂಪಾಯಿ ಹೋಗಿ 60 ಲಕ್ಷ ಉಳಿಯುತ್ತೆ. ಸೊ ಏನಾದರೂ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದರೆ ಇಶ್ಯೂ ಮಾಡಬೇಕಾದ್ರೆ ಅದನ್ನು ಫ್ಲೋಟೇಷನ್ ಚಾರ್ಜಸ್ ಅಂತ ಅಂತೀವಿ. ಸೊ ಕ್ವಶನಲ್ಲಿ ಏನಾದರೂ ಫ್ಲೋಟೇಷನ್ ಚಾರ್ಜಸ್ ಅಂತ ಕೊಟ್ಟಿದ್ದರೆ ಪರ್ಸೆಂಟೇಜಲ್ಲಿ ಬೇಕಾದರೂ ಕೊಡ್ಬೋದು, ಅಮೌಂಟಲ್ಲಿ ಬೇಕಾದರೂ ಕೊಡ್ಬೋದು. ಫ್ಲೋಟೇಷನ್ ಚಾರ್ಜಸ್ ಅಂತ ಕೊಟ್ಟಿದ್ದರೆ ಅದನ್ನು ಇಲ್ಲಿ ಬಂದಿರೋವಂಥ ಅಮೌಂಟಲ್ಲಿ ಲೆಸ್ ಮಾಡಿ ಬರ್ಕೊಳ್ಬೇಕು. ಇದೇ ಪ್ರಾಬ್ಲಮಲ್ಲಿ ಫ್ಲೋಟೇಷನ್ ಚಾರ್ಜಸ್ 6 lakh ಅಂತ ಕೊಟ್ಟಿದ್ದರೆ 66 lakh ಮೈನಸ್ 6 lakh, ಅಲ್ಲಿಗೆ 60 lakh ನೆಟ್ ಪ್ರೊಸೀಡಿಂಗ್ಸ್ ಆಗ್ತಿತ್ತು. ಸೊ ಅಲ್ಲಿಗೆ ನಾವು ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಿ ಆಯಿತು, ನೆಟ್ ಪ್ರೊಸೀಡ್ಸನ್ನು ಕೂಡ ಫೈಂಡ್ ಔಟ್ ಮಾಡಿ ಆಯಿತು. ಇಂಟ್ರೆಸ್ಟನ್ನು ಯಾವಾಗಲೂ ಫೇಸ್ ವ್ಯಾಲ್ಯೂ ಮೇಲೆ ಫೈಂಡ್ ಔಟ್ ಮಾಡಬೇಕು, ನೆಟ್ ಪ್ರೊಸೀಡ್ಸನ್ನು ಫೇಸ್ ವ್ಯಾಲ್ಯೂ
ಪ್ರೀಮಿಯಮ್ ಇದ್ದರೆ ಪ್ಲಸ್ 10%, ಪ್ರೀಮಿಯಮ್ ಇದ್ದರೆ ಪ್ಲಸ್, ಡಿಸ್ಕೌಂಟ್ ಇದ್ದರೆ ಮೈನಸ್. ಪಾರ್ ಕೊಟ್ಟಿದ್ದರೆ 60,000 ಇಂಟು ಫೇಸ್ ವ್ಯಾಲ್ಯೂ, ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ. ಪಾರ್ ಅಂತ ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ದರೆ ಪ್ಲಸ್ಸು ಬರಲ್ಲ ಮೈನಸ್ಸು ಬರಲ್ಲ, 60,000 ಇಂಟು 100 ಅದೇ ಅಮೌಂಟನ್ನು ಬರ್ಕೊಳ್ಬೇಕು. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡೋದು. ಐ ಮೀನ್ಸ್ ಇಂಟ್ರೆಸ್ಟ್ ಎಷ್ಟು ಆನ್ಸರ್ ಬಂದಿದೆ? 4,20,000. ಟೋಟಲ್ ಆಗಿ 4,20,000 ರೂಪಾಯಿ ಬಡ್ಡಿ ಕೊಡಬೇಕು ಪ್ರತಿ ವರ್ಷ. ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್ ಟೋಟಲ್ ಆಗಿ ಕಲೆಕ್ಟ್ ಆಗಿರುವಂಥ ಅಮೌಂಟ್ ಎಷ್ಟು? 66 lakh ಇಂಟು 1 ಮೈನಸ್ ಟ್ಯಾಕ್ಸ್ ರೇಟ್ 50% ಕೊಟ್ಟಿದ್ದಾರೆ. ನಾವು ಡಿವೈಡೆಡ್ ಬೈ 100 ಮಾಡಿ ಬರ್ಕೊಂಡಾಗ ಬಂದಿರುವಂಥ ಆನ್ಸರ್ 0.50. ಸೊ ದ ಫೈನಲ್ ಆನ್ಸರ್ ಈಸ್, ಫಸ್ಟ್ ಡಿವೈಡ್ ಮಾಡ್ಕೊಳ್ಬೇಕು. 4,20,000 ಡಿವೈಡೆಡ್ ಬೈ 66 lakh ಡಿವೈಡ್ ಮಾಡಿಕೊಂಡಾಗ 0.0636 ಬರುತ್ತೆ. 4,20,000 ಡಿವೈಡೆಡ್ ಬೈ 66 lakh 0.0636 ಬರುತ್ತೆ. ಇಂಟು 1 ಮೈನಸ್ 0.50 ಅಂತಂದರೆ 0.50 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಬ್ಲಮ್ ಮುಗೀತು. 0.0636 ಇಂಟು 0.50. ಸೊ ದ ಫೈನಲ್ ಆನ್ಸರ್ ಈಸ್ 0.0318. ಸೊ ಏನು ಆನ್ಸರ್ ಬಂದಿರುತ್ತೋ ಇಂಟು 100 ಮಾಡಿ ಬರ್ಕೊಳ್ಬೇಕು. 0.0318 ಇಂಟು 100. ಸೊ ದ ಫೈನಲ್ ಆನ್ಸರ್ ಈಸ್ 3.18%. 0.0318 ಅಂದರೆ ಒಂದೇ, 3.18 ಅಂತಂದ್ರೆ ಒಂದೇ. ಲಾಸ್ಟ್ ಸ್ಟೆಪ್ಪಲ್ಲಿ ಬಂದಿರೋ ಆನ್ಸರಿಗೆ ಇಂಟು 100 ಮಾಡಿದ್ರಾಯಿತು. ಸೊ ಕಾಸ್ಟ್ ಆಫ್ ಡೆಟ್ ಟೋಟಲ್ ಆಗಿ ಕಂಪ್ನಿಗೆ ಎಷ್ಟು ಪರ್ಸೆಂಟೇಜ್ ಕಾಸ್ಟ್ ಆಗಿದೆ ಅಂತಂದರೆ 3.18% ಕಾಸ್ಟ್ ಆಗಿದೆ. ಸೊ ಈ ಥರದಲ್ಲಿ ನೀವು ಇರ್ರಿಡೀಮಬಲ್ ಡಿಬೆಂಚರ್ಸಿಗೆ ಕಾಸ್ಟ್ ಆಫ್ ಡೆಟ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲೇ ಡಿಸ್ಕೌಂಟ್ ಕೊಟ್ಟರೆ ಹೇಗೆ ಮಾಡಬೇಕು, ದೆನ್ ಪಾರ್ ಕೊಟ್ಟರೆ ಹೇಗೆ ಮಾಡಬೇಕು, ಒಂದೇ ಪ್ರಾಬ್ಲಮಲ್ಲೇ ಪ್ರೀಮಿಯಮ್ಮು, ಡಿಸ್ಕೌಂಟು, ಪಾರ್ ಕೊಟ್ಟರೆ ಹೇಗೆ ಮಾಡಬೇಕು, ದೆನ್ ಫ್ಲೋಟೇಷನ್ ಚಾರ್ಜಸ್ ಕೊಟ್ಟರೆ ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.